ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 28 ಮೇ 2026. मुरली महावाक्यಗಳು मीठे बच्चे, तुम बाबा के पास आए हो अपनी ऊंच तकदीर बनाने. जितना श्रीमत पर चलेंगे उतना ऊंच तकदीर बनेगी. ಮಧುರ ಮಕ್ಕಳೇ, ತಾವು ತಂದೆಯ ಹತ್ತಿರ ಬಂದಿರುವಿರಿ ತಮ್ಮ ಶ್ರೇಷ್ಠವಾದ ಅದೃಷ್ಟವನ್ನ ಮಾಡಿಕೊಳ್ಳೋದಕ್ಕಾಗಿ. ಎಷ್ಟು ಶ್ರೀಮತದಂತೆ ನಡೀತಾ ಹೋಗ್ತೀರಿ ಅಷ್ಟು ತಮ್ಮ ಅದೃಷ್ಟವು ಬೆಳಗುವುದು. ಬಾಬಾ ಹೇಳ್ತಾರೆ, ಬಾಬನ ಹತ್ತಿರ ಬಂದಿದ್ದೀರಿ ಅಂದ್ರೆ ಪರಮಾತ್ಮನ ಸತ್ಯ ಸಾನ್ನಿಧ್ಯ ಪ್ರಾಪ್ತವಾಗಿದೆ ಅಂದ ಮೇಲೆ ತಮ್ದು ಬಹಳ ದೊಡ್ಡ ಅದೃಷ್ಟ ಬೆಳಗೋದಿದೆ ಅಂತಾರೆ ಬಾಬಾ. ಯಾಕಂದ್ರೆ ಅನೇಕರ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂಘದಲ್ಲಿ ಹೋಗೋದ್ರಿಂದ, ದೊಡ್ಡ ದೊಡ್ಡ ಚಮತ್ಕಾರ, ದೊಡ್ಡ ಸಂತರ ಸಂಘದಲ್ಲಿ ಇರೋದ್ರಿಂದ ಬಹಳ ದೊಡ್ಡ ಜೀವನ ಪರಿವರ್ತನೆ ಆಗ್ತದ. ಹಾಗೆ ಅನೇಕ ದೊಡ್ಡ ವ್ಯಕ್ತಿಗಳಲ್ಲಿ ಇರೋದ್ರಿಂದ ಮುಂಚೆ ವ್ಯಕ್ತಿತ್ವದ ಒಂದು ಧಾರಣೆ ಆಗ್ತದೆ. ಇಲ್ಲಿ ಸ್ವಯಂ ಪರಮಾತ್ಮ ಅವರ ಸಾನ್ನಿಧ್ಯ ಪ್ರಾಪ್ತ ಆಗಿದೆ ಅಂದಮೇಲೆ ನಮ್ಮ ಅದೃಷ್ಟ ಅವಶ್ಯ ಬಹಳ ಶ್ರೇಷ್ಠ ಆಗ್ಲೇಬೇಕಿದೆ. ಅದೃಷ್ಟ ಶ್ರೇಷ್ಠ ಆಗ್ಬೇಕು ಅಂದ್ರೆ ಬಾಬಾ ಹೇಳ್ತಾರೆ, ಪರಮಾತ್ಮನ ಸಾನ್ನಿಧ್ಯ ಪ್ರಾಪ್ತವಾದ ಮೇಲೂ ಸಹ ಎಷ್ಟೆಷ್ಟು ಶ್ರೀಮತ್ ಅನುಸಾರ ನಡೀತೀರಿ ಅಂದ್ರೆ, ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಿರಂತರ ಈ ಮನಸ್ಸು ಅನುಭೂತಿ ಮಾಡಬೇಕು ಅಂದ್ರೆ ಶ್ರೀಮತದ ಪಾಲನೆ ಮಾಡಲೇಬೇಕು. ಶ್ರೀಮತ ಆಗಿದೆ ತನ್ನ ಸಿಕ್ಕಿರುವಂತಹ ಪಾತ್ರದ ಕಥೆ, ಈ ಪಾತ್ರದ ಜಗತ್ತನ್ನ ಮರೆತು ತನ್ನನ್ನ ನಿರಾಕಾರಿ ಆತ್ಮ ಸತ್ಯದಲ್ಲಿ ಸ್ಥಿತ ಆಗೋದೇ ಶ್ರೀಮತ. ಎಷ್ಟು ಈ ಶ್ರೀಮತದ ಪಾಲನೆ ಮಾಡ್ತಾ ಹೋಗ್ತೀರಿ, ತಂದೆ ನೆನಪು ಮಾಡ್ತಾ ಹೋಗ್ತೀರಿ, ಅಷ್ಟು ತಮ್ಮ ಶ್ರೇಷ್ಠ ಅದೃಷ್ಟ ಬೆಳಗ್ತಾ ಹೋಗ್ತದೆ. ಪ್ರಶ್ನೆ, भक्ति की कौन सी आदत अभी तुम बच्चों में नहीं होनी चाहिए? ಭಕ್ತಿಯ ಯಾವ ಹವ್ಯಾಸಗಳು ಈಗ ತಾವು ಮಕ್ಕಳಲ್ಲಿ ಇರಕೂಡ್ದು? उत्तर, भक्ति में थोड़ा दुख होगा, बीमारी होगी तो कहेंगे हे राम हे भगवान, हाय हाय करने की आदत भक्ति में होती है. अभी तुम्हें कभी भी मुख से ऐसे बोल नहीं निकालने हैं. तुम्हें तो अंदर ही अंदर मीठे बाबा को प्यार से याद करना है. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಮನಸ್ಸಿಗೆ ಅಥವಾ ಜೀವನದಲ್ಲಿ ಏನಾದ್ರೂ ದುಃಖ ಆದ್ರೆ, ಆ ದುಃಖದೊಳಗ ಅಥವಾ ಶರೀರಕ್ಕೆ ಏನಾದ್ರೂ ರೋಗಗಳು ಬಂದ್ರೆ ಅಲ್ಲೇನಂತಾರ, ಹೇ ದೇವ್ರೆ, ಹೇ ರಾಮ, ಹೇ ಭಗವಂತ, ಅಯ್ಯೋ ಅಂತ ಹಿಂಗ ಅನ್ನೋ ಅಭ್ಯಾಸದ ಅಂತಾರ. ಯಾಕೆ ಅಂದ್ರೆ ಭಕ್ತಿ ಅಂದ್ರೇನೆ ಬೇಡಿಕೊಳ್ಳೋದು. ಭಕ್ತಿ ಅಂದ್ರೇನೆ ಭಗವಂತನಿಗಿಂತ ನಾನು ಬಹಳ ಕಡಿಮಿದ್ದೀನಿ, ಕೆಳಗಿದ್ದೀನಿ, ಖಾಲಿ ಇದ್ದೀನಿ ಅನ್ನುವ ನಂಬಿಕೆ. ಹೀಗಾಗಿ ನನ್ನ ಜೀವನದಲ್ಲಿ ಇದೆಯಲ್ಲ, ಹೇ ದೇವ್ರೆ ದೂರ ಮಾಡು, ಹೇ ದೇವ್ರೆ ಈ ರೀತಿ ನನಗೆ ಯಾಕೆ ಬಂದಿದೆ ಅನ್ನುವಂಥದ್ದು ಭಕ್ತಿಯಲ್ಲಿದೆ. ಆದ್ರೆ ಬಾಬಾ ಹೇಳ್ತಾರೆ, ಇದು ಜ್ಞಾನ ಮಾರ್ಗ ಆಗಿರೋದ್ರಿಂದ ಇಲ್ಲಿ ನಮಗೆ ಸ್ಪಷ್ಟ ತಿಳುವಳಿಕೆ ಇದೆ. ಏನ್ ತಿಳುವಳಿಕೆ ಇದೆ? ಈ ದೇಹಕ್ಕೇನ್ ರೋಗ ಬಂದಿದೆ, ಈ ರೋಲ್ನ ಜೀವನದೊಳಗೆ ಏನೆಲ್ಲ ಕಷ್ಟ, ತಾಪತ್ರಯ, ದುಃಖ, ಯಾವುದು ಅಪಮಾನ, ಲಾಸ್ ಆಗ್ತಾ ಇದೆ, ಇದೆಲ್ಲ ರೋಲ್ನಲ್ಲಿ ಆಗ್ತಾ ಇದೆ. ನಾ ರೋಲ್ನಿಂದ ಪರ್ಯಾದಂತಹ ಈ ರೋಲ್ ಒಳಗೆ ನಡೀತಾ ಇರುವಂತಹ ಎಲ್ಲಾ ಕ್ರಿಯಾವಿಧಿಗಳನ್ನ ಸಾಕ್ಷಿಯಾಗಿ ನೋಡುವಂತಹ ಸಾಕ್ಷಿ ದೃಷ್ಟ ಆತ್ಮ ಇದ್ದೀನಿ. ನಾ ಆತ್ಮ ಆಗಿರುವೆ ಅನ್ನುವ ಸತ್ಯ ತಿಳಿದ ಮೇಲೆ ರೋಲ್ ಏನಿದೆ ಇದು ನಾನಲ್ಲ ಅಂತ, ರೋಲ್ ನಲ್ಲಿ ಏನೆಲ್ಲ ಇದೆ ಇದು ಡ್ರಾಮಾನುಸಾರ ನೂಂದಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದನ್ ಕೇವಲ ಸಾಕ್ಷಿಯಾಗಿ ನೋಡ್ರಿ, ಪ್ರತಿಯೊಂದು ಅನುಭವಗಳನ್ನ ಅನುಭವಿಸ್ತಾ ಬಾಬಾ ಅರ್ಪಣೆ ಮಾಡ್ತಾ ಹೋಗ್ರಿ. ಹೀಗೆಲ್ಲ ರೋಗ ಬಂದಾಗ ದೇವ್ರೆ ಈ ತರದ ರೋಗ, ಈ ತರದ ಪೀಡಾ ಯಾಕೆ, ಈ ತರದ ದುಃಖ ಯಾಕೆ, ಇಂಥ ಸಂಬಂಧಿಗಳು ಯಾಕ, ಈ ತರದ ಮಕ್ಕಳು ಯಾಕ ಅಂತ ಅನ್ನೋದು ಇದು ಕೂಡ ಇನ್ನುವರೆಗೆ ಭಕ್ತಿನಿ ಅಂತಾರ ಬಾಬಾ. ಯಾಕೆ ಭಕ್ತಿ ಅಂತಾರ ಅಂದ್ರೆ, ಸತ್ಯ ಜ್ಞಾನವನ್ನ ಅರ್ಥ ಮಾಡ್ಕೊಂಡ್ಮೇಲೆ, ಸಂಪೂರ್ಣ ಜ್ಞಾನಿ ಆದ್ಮೇಲೆ
ಆತ್ಮ ಸ್ವರೂಪದಲ್ಲಿ ಸ್ಥಿತ ಆದ್ಮೇಲೆ ಅವನು ಕೇವಲ ದೇಹದಲ್ಲಿ ನಡೆಯುವ, ಈ ಪರಾಯ ದೇಹದಲ್ಲಿ, ಈ ಪಾತ್ರದಲ್ಲಿ ಆಗುವ ಆಗು ಹೋಗುಗಳನ್ನ ಕೇವಲ ನೋಡ್ತಾ ಹೋಗ್ತಾನೆ ಸಾಕ್ಷಿಯಾಗಿ, ಹೊರತಾಗಿ ಇದು ನನ್ನ ದೇಹ, ಇದು ನನ್ನ ಜೀವನ, ಇದು ನನಗ ಆಗಿದೆ, ನನ್ನ ಮಗಳಿಗೆ ಹಿಂಗ್ಯಾಕ ಅಥವಾ ನಮ್ಮ ಮೌಗೆ ಹಿಂಗ್ಯಾಕ ಅನ್ನೋದೇನಿದೆಯಲ್ಲ, ಇದು ಅಜ್ಞಾನ ಅಂತಾರ ಬಾಬಾ. ಭಕ್ತಿ ದೇಹ ಅಭಿಮಾನ ಆಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಒಳಗಡೆ ಕೇವಲ ಮಧುರ ತಂದೆಯನ್ನ ನೆನಪು ಮಾಡ್ರಿ. ಹೇಗೆ ಲೌಕಿಕದಲ್ಲಿ ಮಗಳಿಗೆ ಏನಾದ್ರೂ ಆದ್ರ, ಕೂಸಿಗೆ ಏನಾದ್ರೂ ಆದ್ರ ಅಪ್ಪ ಅಮ್ಮ ಬಹಳ ಭಯಭೀತ ಆಗ್ತಾರ, ಚಿಂತಿತ ಆಗ್ತಾರ, ದುಃಖಿ ಆಗ್ತಾರ. ರೋಗ ಬಂದ್ರೆ ಏನಾದ್ರೂ ಆದ್ರೆ ಬಾಬಾನು ದುಃಖಿ ಆಗ್ಬೇಕಾಗಿತ್ತು. ಮಕ್ಕಳಿಗೆ ರೋಗ ಬಂದ್ರೆ, ಮಕ್ಕಳಿಗೆ ತೊಂದರೆ ಆದ್ರೆ, ಲಾಸ್ ಆದ್ರೆ ಶಿವ್ ಬಾಬಾ ಎಷ್ಟು ದುಃಖಿ ಆಗ್ಬೇಕಾಗಿತ್ತು. ಬಾಬಾ ದುಃಖಿ ಆಗೋದಿಲ್ಲ. ಯಾಕೆ? ಬಾಬಾ ನಾಲೆಜ್ಫುಲ್ ಅದಾರ. ಬಾಬಾ ಗೊತ್ತಿದೆ ಬನಿ ಬನಾಯಿ ಡ್ರಾಮಾದೊಳಗ ರೋಲ್ ಅಲ್ಲಿ ಏನೆಲ್ಲ ಇದೆ, ಕಲಿಯುಗ ಅನುಸಾರ, ಸ್ಕ್ರಿಪ್ಟ್ ನ ಅನುಸಾರ ಒಂದು ಇದೆಲ್ಲವೂ ಸೀನ್ ಘಟನಾ ಘಟಿಸ್ತಾ ಇದೆ. ಬಸ್ ನನ್ನ ನಿರಾಕಾರ ಆತ್ಮಾರೂಪಿ ಮಕ್ಕಳು ಸದಾ ಎವರ್ ಹೆಲ್ದಿ, ಎವರ್ ಹ್ಯಾಪಿ ಅದಾರ ಅನ್ನುವಂಥದ್ದು ಬಾಬಾಗೆ ನಾಲೆಜ್ ಇದೆ. ಹೀಗಾಗಿ ಬಾಬಾ ಹೇಳ್ತಾರೆ, ನಾನ್ ಹೇಗೆ ಸಾಕ್ಷಿ ದೃಷ್ಟಾಯಿಯಾಗಿ ನಾಟಕವನ್ನ ನೋಡ್ತಾ ಇದ್ದೀನಿ, ನಾನ್ ಸದಾ ಹೇಗೆ ಸಂತುಷ್ಟ ಸ್ಥಿತಿಯೊಳಗ ನನ್ನ ಆನಂದದ ಸತ್ಯ ಸ್ಥಿತಿಯಲ್ಲಿ ಸ್ಥಿತ ಆಗ್ತೀನಿ, ನೀವು ನಿರಾಕಾರ ಮಕ್ಕಳು ಈ ಸತ್ಯ ಜ್ಞಾನವನ್ನ ತಿಳಿದ ಮೇಲೆ ಇದೇ ರೀತಿಯಾಗಿ ನಿಮ್ಮ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗ್ರಿ ಅಂತ ಹೇಳ್ತಾರೆ. धारणेಗಾಗಿ मुख्य सार, पढ़ाई के आधार पर अपनी तकदीर ऊंच बनानी है, मनुष्य से देवता बनना है. ಈ ವಿದ್ಯೆಯ ಆಧಾರದಿಂದ ತಮ್ಮ ಅದೃಷ್ಟವನ್ನ ಬಹಳಷ್ಟು ಶ್ರೇಷ್ಠ ಮಾಡ್ಕೊಡ್ರಿ. ಮನುಷ್ಯ ಸೇ ದೇವತಾ ಬನ್ನ ಹೇ, ಮನುಷ್ಯರಿಂದ ದೇವತಾ ಆಗ್ರಿ ಅಂದ್ರೆ ಮನುಷ್ಯ ಕಾನ್ಶಿಯಸ್ ಇಂದ ತಮ್ಮನ್ನ ಡಿವೈನ್ ಕಾನ್ಶಿಯಸ್ ನಲ್ಲಿ ಶಿಫ್ಟ್ ಆಗ್ರಿ ಅಂತ ಹೇಳ್ತಾರೆ ಬಾಬಾ. ಯಾಕಂದ್ರೆ ಮನುಷ್ಯ ಅಂದ್ರೇನೆ ಭಕ್ತ, ಮನುಷ್ಯ ಅಂದ್ರೇನೆ ಬೇಡಿಕೊಳ್ಳೋನು, ಮನುಷ್ಯ ಅಂದ್ರೆ ತಾಪತ್ರಯಗಳ ಅನುಭವ ಮಾಡುವಂಥವನು. ದೇವತಾ ಅರ್ಥಾತ್ ದೇನೆ ವಾಲೆ, ಸತ್ಯ ಸ್ವರೂಪದ ಅನುಭವ ಮಾಡೋರು. ದೇವತೆಗಳು ಕೊಡುವಂಥವ್ರು ಯಾಕೆ? ಯಾಕಂದ್ರೆ ತಮ್ಮನ್ನ ಆತ್ಮ ಸ್ವರೂಪದಲ್ಲಿ ಸಂಪನ್ನತೆಯ ಅಬಂಡನ್ಸ್ ಅನುಭವ ಮಾಡ್ತಾರೆ. ಹೀಗಾಗಿ ಬಾಬಾ ಹೇಳ್ತಾರೆ, ಮನುಷ್ಯ ಕಾನ್ಶಿಯಸ್ ಇಂದ ದೇವತಾ ಆಗ್ರಿ. ಪಾವನ್ ಬನ್ಕರ್ ವಾಪಿಸ್ ಘರ್ ಜಾನಾ ಹೇ, ಈಗ ಪಾವನರಾಗಿ ವಾಪಸ್ ಮನೆಗೆ ಹೋಗ್ಬೇಕಾಗಿದೆ. ಫಿರ್ ನೈ ದುನಿಯಾ ಮೇ ಆನಾ ಹೈ, ಮತ್ತೆ ವಾಪಸ್ ನೀವು ಹೊಸ ಜಗತ್ತಿಗೆ ಬರ್ಬೇಕಾಗಿದೆ, ಮನೆಗೆ ಹೋಗ್ಬೇಕಾಗಿದೆ. ಅರ್ಥಾತ್ ಮನಸ್ಸು ಈಗ ಆತ್ಮನ ಮೂಲ ಸ್ಥಿತಿಗೆ, ಏನು ಮೂಲ ಸತ್ಯ ಸ್ವರೂಪ ಇದೆ ಅದನ್ನ ಪ್ರಾಪ್ತ ಮಾಡ್ಕೊಳ್ಬೇಕಾಗಿದೆ. ಫಿರ್ ನೈ ದುನಿಯಾ ಮೇ ಆನಾ ಹೈ ಅಂದ್ರೆ ಹೊಸ ಜಗತ್ತು, ಮನ್ಸಿನ್ ಮ್ಯಾನಿಫೆಸ್ಟೇಷನ್. ಹೊಸ ಜಗತ್ತು ಬರಬೇಕು ಅಂದ್ರೆ ಅದು ಮೊದಲು ಎಲ್ಲಿ ತಯಾರಾಗಬೇಕು? ಮೈಂಡ್ ಒಳಗ. ಅದಕ್ಕೆ ಬಾಬಾ ಹೇಳ್ತಾರ, ಈ ಮನಸ್ಸನ್ನ ಹೊಸ ಜಗತ್ತು, ಹೊಸ ಜಗತ್ತಿನಲ್ಲಿ ಏನಿದೆ? ಕೇವಲ ಶಾಂತಿ ಇದೆ, ಕೇವಲ ಏಕತೆ ಇದೆ, ಕೇವಲ ಸಮಾನತೆ ಇದೆ. ಅಂದ್ರ ಅಂತಹ ಜಗತ್ತಿನಲ್ಲಿ ಹೋಗ್ಬೇಕು. ಅರ್ಥಾತ್ ಅಂತಹ ಸತ್ಯವನ್ನ ಅನುಭವ ಮಾಡ್ಬೇಕು. ಯಾಕಂದ್ರೆ ಮೂಲ ಆತ್ಮ ಏಕರೂಪ ಇದೆ. ಮೂಲ ಆತ್ಮ ಎಲ್ಲರ ಪ್ರತಿ ಸಮಾನ ಭಾವವನ್ನು ಇಡುವಂಥದ್ದಾಗಿದೆ. सेकंड पॉइंट, हाथों से काम करते एक बाबा की याद में रहना है, कोई भी उल्टी बात न सुननी है न सुनानी है. ಕೈಯಿಂದ ಕೆಲಸ ಮಾಡ್ತಾ, ಕರ್ಮಗಳನ್ನ ಮಾಡ್ತಾ, ಬುದ್ಧಿಯಿಂದ ತಂದೆ ನೆನಪು ಮಾಡ್ತಾ ಇರಿ. ಯಾಕಂದ್ರೆ ರೋಲ್ ನಲ್ಲಿರುವ ಕರ್ಮ ಮೊದಲೇ ನೂಂದಿದೆ. ಆದ್ರೆ ಬುದ್ಧಿ ಸತ್ಯ ಜ್ಞಾನ ಪಡೆದಿರುವ ಕಾರಣದಿಂದ ಬುದ್ಧಿಯಿಂದ ಈ ಕರ್ಮದ ಜಗತ್ತಿನಿಂದ ಡಿಟ್ಯಾಚ್ ಆಗಿ ತಂದೆ ನೆನಪು ಮಾಡ್ತಿರ್ಬೇಕು. ಉಲ್ಟಾ ಅಂದ್ರೆ ಆತ್ಮ ಸತ್ಯವನ್ನ ಬಿಟ್ಟು ದೇಹವಾನದ ಜಗತ್ತಿನಲ್ಲಿ ರಾವಣನ ಮಾತು, ಉಲ್ಟಾ ಮಾತು ಕೇಳಬೇಡ್ರಿ ಮತ್ತು ಇನ್ನೊಬ್ಬರಿಗೆ ಹೇಳಬೇಡ್ರಿ ಅಂತಾರೆ ಬಾಬಾ. वरदान, सदा अपने पवित्र स्वरूप में स्थित रहकर गुण रूपी मोती चुगने वाले होली हंस भव. ಸದಾ ತಮ್ಮ ಪವಿತ್ರ ಸ್ವರೂಪದಲ್ಲಿ ಸ್ಥಿತರಾಗಿ ಗುಣರೂಪಿ ಮುತ್ತುಗಳನ್ನ ಆರಿಸುವಂತಹ ಹೋಲಿ ಹಂಸ, ಪವಿತ್ರ ಹಂಸರು ಆಗ್ರಿ. आप होली हंसों का स्वरूप है पवित्र और कर्तव्य है सदैव
ಗುಣೋ ರೂಪಿ ಮೂತಿ ಚುವನ. ತಾವು ಹೋಲಿ ಹನ್ಸ್, ಪವಿತ್ರ ಹಂಸಗಳ ಸತ್ಯ ಸ್ವರೂಪವಾಗಿದೆ. ನಿಮ್ಮ ರೂಪ ನಿಮ್ಮ ಸ್ವಧರ್ಮನೇ ಆಗಿದೆ. ಬಾಬಾ ಹೇಳ್ತಾರ ಪವಿತ್ರತಾ, ಪ್ಯೂರಿಟಿ, ಕ್ಲೀನ್ನೆಸ್. ನಿಮ್ ಕರ್ತವ್ಯ, ನೀವು ಮಾಡ್ಬೇಕಾದ ಕರ್ತವ್ಯ ಏನು, ನಾಟಕದಲ್ಲಿ ನಿಮ್ ರೋಲ್ ಏನು ಅಂದ್ರೆ ಎಲ್ಲರೊಳಗೆ ಕೇವಲ ಗುಣವನ್ನೇ ನೋಡೋದು, ಗುಣವನ್ನೇ ಆರಿಸ್ಕೊಳ್ಳೋದು. ಯಾಕಂದ್ರೆ ಮಾನವ ಜೀವನ ಇದೆ ಅಂತಂದ್ರೆ ಮಾನವ ಜೀವನದಲ್ಲೂ ಕೂಡ ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ಬಹಳ ಮಹಾನ್ ಗುಣಗಳು ಅದಾವ ಅಥವಾ ಸಾಮಾನ್ಯ ಗುಣಗಳು ಅದಾವ. ಭಲೆ ಅವಗುಣಗಳಿರ್ಲಿ, ಆದ್ರೆ ಕೇವಲ ಗುಣ ಕಾಣ್ಬೇಕು ಅಂತ. ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಪ್ರತಿಯೊಬ್ಬ ಮಾನವ ಜೀವನದ ಹಿಂದ ಒಂದು ನಿರಾಕಾರ ಆತ್ಮ ಸತ್ ಇದೆಯಲ್ಲ, ಕೇವಲ ನಿಮಗ್ ಅದು ಕಾಣ್ಬೇಕು ಅಂತಾರ ಬಾಬಾ. ಅವಗುಣ ರೂಪಿ ಕಂಕಡ್ ಕಬಿಬಿ ಬುದ್ಧಿ ಮೇ ಸ್ವೀಕಾರ ನೈ ಕರೋ. ಅವಗುಣ ಅನ್ನುವಂಥ ಕಲ್ಲು ಅಂದ್ರೆ ಯಾವುದು ವ್ಯಕ್ತಿಯೊಳಗ ಅವಗುಣ ಕಾಣಿಸ್ತಾವತ್ತಂದ್ರ ನಾವು ಮುತ್ತಾರಿಸ್ಕೊಳ್ಬಿಟ್ಟು, ಒಂದು ಹಂಸ ಪಕ್ಷಿಯ ವಿಶೇಷತೆನೇ ಆಗಿದೆ ಕಲ್ಲನ್ನ ಬಿಟ್ಟು ಮುತ್ತನ್ನ ಆರಿಸ್ಕೊಳ್ಳೋದು. ಅಂದ್ರೆ ಹಂಸ ಬುದ್ಧಿ ಅಂದ್ರೆ ಪವಿತ್ರ ಬುದ್ಧಿ. ಪವಿತ್ರ ಬುದ್ಧಿ ಉಳ್ಳಂತಹ ಮಕ್ಕಳು ಅನ್ಯರೊಳಗ ಎಷ್ಟೇ ಕಲ್ಲುಗಳಿರ್ಲಿ, ಎಷ್ಟೇ ಅವಗುಣಗಳಿರ್ಲಿ, ಅವುಗಳನ್ನು ನೋಡೋದಿಲ್ಲ. ಅವರೊಳಗ ಒಂದು ಗುಣವನ್ನ ಅವಶ್ಯ ಆರಿಸ್ಕೋತಾರ. ಆದ್ರೆ ಅವಗುಣ ಕಾಣ್ತಾವ ಅಂತಂದ್ರ ಬಾಬಾ ಹೇಳ್ತಾರೆ ನೀವು ಇದು ಹಂಸ ಬುದ್ಧಿಯ ಸಂಕೇತ ಅಲ್ಲ. लेकिन इस कर्तव्य को पालन करने के लिए सदैव एक आज्ञा याद रहे कि न बुरा सोचना है, न बुरा सुनना है, न बुरा देखना है, न बुरा बोलना है. ಅಂಡರ್ಲೈನ್. ಅದಕ್ಕಾಗಿ ಬಾಬಾ ಹೇಳ್ತಾರೆ ಒಂದು ಆಜ್ಞೆ ಇದೆ, ಬಾಬಾನ ಆಜ್ಞಾ ಇದೆ, ಪರಮಾತ್ಮನ ಒಂದು ಆದೇಶ ಇದೆ ಮಕ್ಕಳಿಗಾಗಿ. ಏನದು ಅಂತಂದ್ರೆ ನಾನ್ ಕೆಟ್ಟದ್ದು ನೋಡೋದಿಲ್ಲ, ಕೆಟ್ಟದ್ದು ಕೇಳೋದಿಲ್ಲ, ಕೆಟ್ಟದ್ದು ಮಾತಾಡೋದಿಲ್ಲ, ಕೆಟ್ಟ ವಿಚಾರ ಮಾಡೋದಿಲ್ಲ ಅಂತ. ಅಂದ್ಮೇಲೆ ಬಾಬಾ ಹೇಳ್ತಾರೆ ಈ ಸ್ಲೋಗನ್ ನೆನಪಿಟ್ಕೊಳ್ರಿ, ಇದು ಭಗವಾನ್ ವಾಚ್, ಭಗವಂತನ ಆದೇಶ ಆಗಿದೆ ಅಂದ್ಮೇಲೆ ನೀವು ಇನ್ನೊಬ್ಬರೊಳಗಿನ ಕೆಟ್ಟ ಮಾತು ಕೇಳ್ತಿರಾಕ, ಹೇಳ್ತಿರಾಕ, ಅಥವಾ ಅದನ್ನ ನೋಡ್ತಿರಾಕ, ಅದನ್ನ ಚಿತ್ತದಲ್ಲಿ ಉಳಿಸ್ಕೋತಿರಾಕೆ. जो इस आज्ञा को सदा स्मृति में रखते वह सदा सागर के किनारे पर रहते हैं. ಯಾರು ಈ ಆಜ್ಞೆಯನ್ನ ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ತಾರೆ ಅವರು ಸದಾ ಸಾಗರನ ದಡದಲ್ಲಿ ಇರ್ತಾರೆ. ಎಷ್ಟು ಸುಂದರ ಮಹಾವಾಕ್ಯ. ಯಾರು ಸಾಗರನ ದಡದಲ್ಲಿ, ಯಾರು ಈ ರೀತಿ ಆಜ್ಞೆ ಪಾಲಿಸ್ತಾರೋ ಅವರು ಸದಾ ಸಾಗರನ ದಡ. ಸಾಗರ ಅಂದ್ರೆ ಬಾಬಾ. ಬಾಬನ್ ಸಂಘದಲ್ಲಿ, ಬಾಬನ್ ಹೃದಯದಲ್ಲಿ ಪರಮಾತ್ಮನ ಆ ಸ್ನೇಹ, ಪ್ರೀತಿ, ಆನಂದದ ಸಂಘದಲ್ಲಿ ಇರ್ತಾರೆ. ಯಾಕೆ ಅಂದ್ರೆ ಅವಗುಣಗಳು ಸುಡದೆ, ಅವಗುಣಗಳನ್ನು ಸಮಾಪ್ತ ಮಾಡದೆ ಸದ್ಗುಣಗಳ ಬಣ್ಣ ಹತ್ತುವುದಿಲ್ಲ. ಅಂದ್ಮೇಲೆ ಇನ್ನೂ ಅವಗುಣ ನೋಡುವ, ಅವಗುಣಗಳನ್ನ ಚಿತ್ತದಲ್ಲಿ ಉಳಿಸ್ಕೊಳ್ಳುವಂತಹ ಬುದ್ಧಿ ಇದೆ ಅಂತಂದ್ರೆ ಅವರಿಗೆ ಪರಮಾತ್ಮನ ಸಾನ್ನಿಧ್ಯ ಪ್ರಾಪ್ತ ಆಗಕ ಸಾಧ್ಯ ಇಲ್ಲ. ಅಂದ್ಮೇಲೆ ಬಾಬಾ ಅಂತಾರ ಇನ್ನೊಬ್ರೊಳಗ ನೀವು ಅವಗುಣಗಳನ್ನ ನೋಡ್ಬೇಡ್ರಿ, ಈ ಆಜ್ಞೆಯನ್ನ ಪಾಲಿಸಿದ್ರೆ ಸದಾ ಬಾಬನ್ ಸಾಗರನ ಸಂಘದಲ್ಲಿ ಇರ್ತೀರಿ. ಹಂಸೋ ಕ ಟಿಕಾನಾ ಹೈ ಹಿ ಸಾಗರ್. ಬಾಬಾ ಹೇಳ್ತಾರೆ ಹಂಸಗಳ ಒಂದು ಮೂಲ ನೆಲೆ ಯಾವುದು ಅಂದ್ರೆ ಸಾಗರದ ದಡ. ಅಂದ್ಮೇಲೆ ನೀವೆಲ್ಲ ಪವಿತ್ರ ಹಂಸಗಳಿದಿರತ್ತಂದ್ರೆ ನೀವು ಸದಾ ಪರಮಾತ್ಮ ನಿರಾಕಾರ ತಂದೆ ಮಹಾಸಾಗರನ ಸಂಘದಲ್ಲಿ, ಜೊತೆಯಲ್ಲಿ, ಹತ್ತಿರದಲ್ಲಿ ಇರಬೇಕಾಗಿದೆ. ಸ್ಲೋಗನ್ ಚಲ್ತೆ ಫಿರ್ತೆ ಫರಿಸ್ತಾ ಸ್ವರೂಪ್ ಮೇ रहना, यही ಬ್ರಹ್ಮ ಬಾಬಾ ಕಿ ದಿಲ್ ಪಸಂದ್ ಗಿಫ್ಟ್ ಹೈ. ಬಾಬಾ ಹೇಳ್ತಾರೆ ಬಹಳ ಸುಂದರ ಮಹಾವಾಕ್ಯ. ನಡೀತಾ ತಿರುಗಾಡ್ತಾ ತಮ್ಮನ್ ಫರಿಸ್ತಾ ರೂಪದಲ್ಲಿ ನೋಡ್ರಿ ಅಂತ. ನಾನ್ ದೇಹದಿಂದ ಪರೆ ಆಗಿರುವಂತಹ ಬ್ರಾಹ್ಮಣ ಸ್ವರೂಪದಿಂದಲೂ ಪರೆ, ನಿರಾಕಾರ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗಿ ನಾನು ಪ್ರಕಾಶದ ಆಕಾರದಲ್ಲಿ, ಒಂದು ಆಕಾರಿ ಶರೀರದಲ್ಲಿ ಇರುವಂತಹ ಫರಿಸ್ತಾ ಅಂತ ಆ ಸ್ವರೂಪದಲ್ಲಿ ನೀವು ಅನುಭವ ಮಾಡೋದೇ ಆದ್ರ ಇದು ಬ್ರಹ್ಮ ಬಾಬಾ ಬಹಳ ಮನಸ್ಸು ತುಂಬಿದ ಅಥವಾ ಮನಸ್ಸಿಗೆ ಹಿಡಿಸಿದ ಗಿಫ್ಟ್ ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ಬ್ರಹ್ಮ ಬಾಬಾಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕಾಗಿತ್ತು ಅಂತಂದ ಇದೇ ದೊಡ್ಡ ಗಿಫ್ಟ್. ಅವ್ಯಕ್ತಿ ಇಶಾರೆ सदा अचल अडोल एक रस स्थिति का अनुभव करो. सदा अचल अडोल रहने के लिए स्व उन्नति और सेवा की उन्नति में सदा बिजी रहो.
ಬಾಬಾ ಹೇಳ್ತಾರೆ ಸ್ಥಿತಿ ಸದಾ ಅಚಲ್ ಅಡೋಲ್ ಇರ್ಬೇಕು ಅಂದ್ರೆ ಒಂದು ಸ್ವ ಉನ್ನತಿ, ಆತ್ಮಚಿಂತನೆ, ಆತ್ಮಿಕ ಉನ್ನತಿ ಮತ್ತು ಇನ್ನೊಂದು ಸೇವಾದ ಉನ್ನತಿಯಲ್ಲಿ ಸದಾ ಬ್ಯುಸಿ ಇರಬೇಕು. ಸರ್ವಗೆ ಪ್ರತಿ ಶುಭ ಭಾವನಾ ರಖೋ, ಎಲ್ಲರ ಪ್ರತಿಯಾಗಿ ಶುಭ ಭಾವನೆಯನ್ನ ಇಡ್ರಿ. ಸಂಬಂಧ ಕೆ ಆಧಾರ ಪರ್ ಪಾಠ ನಹಿ, ಸೇವಾ ಕೆ ಸಂಬಂಧ ಸೆ ಪಾಠ ಬಜಾವೋ. ನೀವು ಸಂಬಂಧದ ಆಧಾರದಿಂದ ಪಾತ್ರವನ್ನ ಮಾಡಬೇಡ್ರಿ. ನನ್ ಮಗಳು, ನನ್ ಮಗ, ಇದ್ ನನ್ ಫ್ಯಾಮ್ಲಿ, ನನ್ ಚಿಕ್ಕಪ್ಪ ದೊಡ್ಡಪ್ಪ, ನನ್ ಫ್ರೆಂಡ್ಸ್ ಹಿಂಗ್ ನೋಡ್ಬೇಡ್ರಿ. ಅಲ್ಲಿ ನಾವು ಸೇವೆಗಾಗಿ ಇದೀವಿ. ಆ ಫ್ಯಾಮ್ಲಿಯಲ್ಲೂ ಬಾಬಾ ನನಗೆ ಯಾಕೆ ಇಟ್ಟಾರ ಈ ರೋಲ್ ಅನ್ನ, ಅದ ಫ್ಯಾಮ್ಲಿ ಒಳಗೆ ಯಾಕೆ ಫಿಕ್ಸ್ ಮಾಡಿದಾರಂದ್ರ ಸೇವೆಯ ಪಾತ್ರದಿಂದ ನಾವ್ ಅಲ್ಲಿದ್ದೀವಿ. दूसरा, ವಿನಾಶಿ ಸಾಧನೋं ಸಹಾರ ವ ಆಧಾರ ನಹಿ ಬನಾವೋ. ವಿನಾಶಿ ಸಾಧನಗಳನ್ನ ತಮ್ಮ ಆಶ್ರಯ ಅಥವಾ ಆಧಾರ ಮಾಡ್ಕೊಳ್ಬೇಡ್ರಿ. ಅಂದ್ರೆ ದುಡ್ಡು ಇದ್ರ ನನ್ ಕೊನೆ ತಕ್ಕ ನಾ ಬದುಕ್ತೀನಿ, ನಾನ್ ಯಾರಿಗ ಕೈ ಚಾಚೋದ್ ಬೇಕಾಗಿಲ್ಲ, ಪ್ರಾಪರ್ಟಿ ಇದ್ರ ನಾನ್ ಬೇಕಂದಾಗ ಮಾಡ್ತೀನಿ ಅಂತ ಈ ಆಧಾರ ಇಟ್ಕೋಬೇಡ್ರಿ. ಯಾಕಂದ್ರೆ ಅವು ಯಾವಾಗ ಸಮಾಪ್ತ ಆಗ್ತಾವೋ, ಯಾವಾಗ ನಂದೇ ಈ ಶರೀರ ಸಮಾಪ್ತ ಆಗ್ತದೋ ಗೊತ್ತಿಲ್ಲ. ಅಂದ್ಮೇಲೆ ಆಧಾರ ಏನಿದೆಯಲ್ಲ ಅದು ಕೇವಲ ಬಾಬಾ ಇರ್ಬೇಕು ಅಂತ ಹೇಳ್ತಾರ ಬಾಬಾ. ಸಬ್ ನಿಮಿತ್ತ ಮಾತ್ರ ಹೇ, ಕೇವಲ ವಿನಾಶವಾಗುವ ಎಲ್ಲಾ ಸಾಧನಗಳು ನಿಮಿತ್ತ ಮಾತ್ರ ಇವೆ. ಸೇವಾಕೆ ಪ್ರತಿ ಹೇ, ಇವೆಲ್ಲ ಸಾಮಾನ್, ಸಾಧನ, ಸಲಕರಣೆ, ಸಾಮಗ್ರಿಗಳು ಇವೆಲ್ಲ ಸೇವೆಗಾಗಿ ಇವೆ ಅಂತಾರ ಬಾಬಾ. ಸೇವಾ ಅರ್ಥ ಕಾರ್ಯ ಮೇ ಲಗಾಯ ಅವ್ರ ನ್ಯಾರೆ. ಯಾವುದೇ ವಸ್ತು ತಮ್ಮ ಹತ್ರ ಧನ ಇದೆ, ಪ್ರಾಪರ್ಟಿ ಇದೆ, ಸೇವಾ ಕೇಂದ್ರ ಇದೆ, ಮಧುಬನ್ ಇದೆ, ಸಾಕಷ್ಟು ಗಾಡಿಗಳದವ, ಪ್ರಾಪರ್ಟಿ ಇದೆ, ಇದೆಲ್ಲ ಸೇವೆಗಾಗಿ ಇದೆ. ಸೇವೆಯಲ್ಲಿ ತೊಡಗಿಸ್ರಿ ಮತ್ತು ನ್ಯಾರ ಆಗ್ರಿ. ಸಾಧನೋं की ಆಕರ್ಷಣ್ ಮೇ ಮನ್ ಆಕರ್ಷಿತ್ ನಹಿ ಹೋನಾ ಚಾಹಿಯೆ. ಬಾಬಾ ಹೇಳ್ತಾರ ಸಾಧನೆಗಳ ಆಕರ್ಷಣೆಯಲ್ಲಿ ಮನಸ್ಸು ಆಕರ್ಷಿತ ಆಗ್ಬಾರ್ದು ಅಂತಾರ ಬಾಬಾ. ಸಾಧನ ಅಂತಂದ್ರೆ ಕೇವಲ ಎಸಿ, ಗಾಡಿ, ಫ್ರಿಡ್ಜ್, ಲ್ಯಾಪ್ಟಾಪ್, ಮೊಬೈಲ್ ಅಂತಲ್ಲ. ನನ್ ಹೆಸರು ಬರ್ಬೇಕು, ನಾ ಒಳ್ಳೆ ಹೆಸರು ಮಾಡಿ ತೋರಿಸ್ಬೇಕು, ನಾನ್ ಹಿಂಗ್ ಅನಿಸ್ಕೋಬೇಕು, ನಾ ಹಿಂಗ ಕಾಣಬೇಕು, ನನ್ನ ಈ ಶರೀರವನ್ನ ಈ ರೀತಿ ಮಾಡರ್ನ್ ಆಗಿ ಮಾಡ್ಕೋಬೇಕು, ಹ್ಯಾಂಡ್ಸಮ್ ಆಗಿ ಕಾಣ್ಬೇಕು, ಬ್ಯೂಟಿಫುಲ್ ಆಗಿ ಕಾಣ್ಬೇಕಂತೇನಿದೆ ಇದು ಕೂಡ ಸಾಧನ, ವಿನಾಶವಾಗುವ ಸಾಧನ. ಈ ಸಾಧನದ ಹಿಂದೆ ಬಿದ್ರೆ ಬಾಬಾ ಹೇಳ್ತಾರೆ ನಮ್ಮ ಪುರುಷಾರ್ಥದ ಆಧಾರ ವಿನಾಶವಾಗುವುದನ್ನ ಮಾಡ್ಕೋತೀವತ್ತಂದ್ರ ನಮ್ ಜೀವನನು ಅಂತ್ಯ ಆಗಿ ಹೋಗ್ತದ. ಅದಕ್ ಬಾಬಾ ಹೇಳ್ತಾರೆ ಯಾವುದು ಅವಿನಾಶಿಯಾಗಿದೆ ಸದ್ಗುಣಗಳು, ಯಾವುದು ಆಶೀರ್ವಾದ, ಯಾವುದು ಪರಮಾತ್ಮ ಶಕ್ತಿ ಮತ್ತು ಪರಮಾತ್ಮನ ಸಂಘ, ಇವುಗಳನ್ನ ತಮ್ಮ ಸದಾ ಜೊತೆಗಾರ ಮತ್ತು ಆಧಾರವನ್ನಾಗಿ ಮಾಡ್ಕೊಡ್ರಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ಅದೃಷ್ಟವಂತ ಆತ್ಮನಾಗಿರುವೆ, ಯಾಕೆಂದರೆ ಸ್ವಯಂ ಪರಮಾತ್ಮನ ಸಾನ್ನಿಧ್ಯ ಪ್ರಾಪ್ತವಾಗಿದೆ. ನಾನೀಗ ಪರಮಾತ್ಮನ ಶ್ರೀಮತನುಸಾರ ನಡೆಯುತ್ತಾ ನನ್ನ ಭಾಗ್ಯವನ್ನ ಮತ್ತಷ್ಟು ಮತ್ತಷ್ಟು ಶ್ರೇಷ್ಠ ಮಾಡಿಕೊಳ್ಳೋದಕ್ಕಾಗಿ ಪುನಃ ಪುನಃ ನನ್ನನ್ನ ಶ್ರೀಮತದ ಕವಚದಲ್ಲಿ ಆತ್ಮಸ್ಥಿತಿಯಲ್ಲಿ ನನ್ನ ಅಶರೀರಿ ಸ್ವರೂಪದಲ್ಲಿ ಸದಾ ಏಕಾಗ್ರವಾಗುತ್ತಿರುವೆನು. ಈಗ ಪರಮಾತ್ಮ ತಂದೆಯ ಸತ್ಯ ಜ್ಞಾನ ಪ್ರಾಪ್ತವಾದ ಕಾರಣ ನನ್ನಲ್ಲಿ ಅಳುವ, ಚೀರಾಡುವ, ರೋಗ ಬಂದಾಗ ಗಾಬರಿಯಾಗುವ, ಸಂಬಂಧಗಳಲ್ಲಿ ಏರುಪೇರಾದಾಗ ಸ್ಥಿತಿ ಕೆಡಿಸಿಕೊಳ್ಳುವ ಯಾವ ಹವ್ಯಾಸಗಳಿದ್ದವೋ ಅವೆಲ್ಲವೂ ಬದಲಾಗಿವೆ. ಆದರೆ ಈಗ ಅವೆಲ್ಲವೂ ಕಂಡರೂ ಸಹ ಅನೇಕ ರೀತಿಯ ರೋಗಗಳು ಇದ್ದರೂ, ಸಂಬಂಧಗಳಲ್ಲಿ ಏನೇ ಏರುಪೇರುಗಳಾಗುತ್ತಿದ್ದರೂ ಸಹ ನಾನು ಆತ್ಮ ಅವೆಲ್ಲವನ್ನ ನಾಟಕದ ದೃಶ್ಯಗಳೆಂದು ತಿಳಿದು ನಾನು ನನ್ನ ನಿರಂತರ ಅವಿನಾಶಿ ಸತ್ಯದಲ್ಲಿ ಸಂಪೂರ್ಣತೆಯಲ್ಲಿ ಅನುಭವ ಮಾಡುತ್ತಿರುವೆನು. ನಾನು ಪವಿತ್ರ ಹೋಲಿ ಹಂಸ ನನ್ನ ಪವಿತ್ರ ಬುದ್ಧಿಯ ಮೂಲಕ ಸದಾ ಎಲ್ಲ ಮಾನವ ಜೀವಿಯೊಳಗೆ
ತುಂಬಿರುವಂತಹ ಸದ್ಗುಣಗಳನ್ನ, ಮೌಲ್ಯಗಳನ್ನ, ಮುತ್ತುಗಳನ್ನ ಮಾತ್ರ ಆರಿಸಿಕೊಳ್ಳುತ್ತಿರುವೆ. ನನಗೀಗ ಅರ್ಥವಾಗಿದೆ, ನಾನು ಸ್ವಯಂ ಹೋಲಿ ಹಂಸ, ಪವಿತ್ರ ಆತ್ಮ. ನನ್ನ ಬುದ್ಧಿಗೆ ಕೇವಲ ಪವಿತ್ರ ಸ್ವರೂಪಗಳೇ, ಸತ್ಯವೇ ಕಾಣುತ್ತಿದೆ. ನಾನು ಆತ್ಮ, ಸದಾ ಅಚಲ್ ಅಡೋಲ್ ಏಕರಸವಾಗಿದ್ದೇನೆ. ಇದು ನನ್ನ ಸತ್ಯ ಸ್ವರೂಪವಾಗಿದೆ. ಭಲೆ ಈ ನಾಟಕದಲ್ಲಿ ಸೇವಾ ಅರ್ಥವಾಗಿ ಅನೇಕ ಸಾಮಗ್ರಿ, ಸಾಧನಗಳು, ಶರೀರ, ಅನೇಕ ಉಪಲಬ್ಧಿಗಳು ಪ್ರಾಪ್ತವಾಗಿವೆ. ಆದರೆ ಅವ್ಯಾವುವೂ ನನ್ನವಲ್ಲ, ನಾನು ಅಲ್ಲ. ಇದೆಲ್ಲವನ್ನ ಉಪಯೋಗ ಮಾಡುತ್ತಿರುವ ಪಾತ್ರದ ಮಾಲೀಕ ನಾನು, ನಿರಾಕಾರಾತ್ಮ. ಸದಾ ಆಕರ್ಷಣೆಗಳಿಂದ ಮುಕ್ತ ಏಕರಸ ಸ್ಥಿತಿಯ ಅನುಭವದಲ್ಲಿರುವ ನಿರಾಕಾರಾತ್ಮ. ಈ ನಾಟಕದಲ್ಲಿ ಏನೆಲ್ಲ ದೊರೆತಿವೆ ಅಥವಾ ಏನೆಲ್ಲ ಕೊರತೆಗಳಿವೆ, ಇವೆಲ್ಲವೂ ನಾಟಕದಲ್ಲಿವೆ, ಪಾತ್ರದಲ್ಲಿವೆ. ನಾನು ಪಾತ್ರದಿಂದ ಪರೇ ನಿರಾಕಾರಾತ್ಮ. ನನ್ನ ಅನಾದಿ ಅವಿನಾಶಿ ಶಾಶ್ವತ ಸತ್ಯದಲ್ಲಿ ಸ್ಥಿತವಾಗುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ.